ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒಂದು ಕಡೆ ಬಿಜೆಪಿ ಪಟ್ಟನ್ನ ಹಿಡಿದು ಕೂತಿದೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಅವರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸದನ ನಡಿಲಿ, ಪ್ರೊಟೆಸ್ಟ್ ನಿಲ್ಲಲಿ ಅಂತ ಹೇಳಿ ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದೆ ಬಿಜೆಪಿ. ಸೊ ಹಾಗಾಗಿ ಇವತ್ತು ಕಪ್ಪು ಬಟ್ಟೆಯನ್ನ ಅಂದ್ರೆ ಟಿ ಶರ್ಟ್ ಅನ್ನ ಧರಿಸಿ ಒಂದ್ ಕಡೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕಾಂಗ್ರೆಸ್ ಇದೀಗ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕೈ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಸದನ ನಡೆಯಲಿ, ಬಿಜೆಪಿ ಗಲಾಟೆ ನಿಲ್ಲಲಿ ಅಂತ ಹೇಳಿ ಕಾಂಗ್ರೆಸ್ ಒಂದು ಕಡೆ ತಿರುಗೇಟನ್ನ ಕೊಡ್ತಾ ಇದೆ. ಎಲ್ಲೋಯ್ತು ರಾಮನ ಹುಂಡಿ ಹಣವೆಂದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದನ ನಡೆಸಿ, ಸಂವಿಧಾನ ಉಳಿಸಿ ಅಂತ ಹೇಳಿ ಕಾಂಗ್ರೆಸ್ ಘೋಷಣೆಯನ್ನ ಕೂಗ್ತಾ ಇದೆ. ಈ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹಗರಣ ನಡೆದಿತ್ತು ಅನ್ನೋದನ್ನ ಗಮನಿಸಿದ್ದೀವಿ. ಸೊ ಹಾಗಾಗಿ ಆ ಹಗರಣ ವಿಚಾರವನ್ನ ಇಲ್ಲಿ ಎಳೆತಂದು ಕಾಂಗ್ರೆಸ್ನ ನಾಯಕರು ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಕಾಂಗ್ರೆಸ್ ಇದೀಗ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕೈ ನಾಯಕರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ಹಲವು ವಿಚಾರಗಳ ಬಗ್ಗೆ ಸದನದಲ್ಲಿ ಚರ್ಚೆಗಳಾಗಬೇಕು. ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಸೊ ಮಳೆ ಕೊರತೆ ಇದೆ. ಈ ಕೊರತೆ ಇರುವಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಕೂಡ ಚರ್ಚೆ ಆಗಬೇಕು ಸದನದಲ್ಲಿ. ಬಟ್ ಆದರೆ ಯಾವುದೇ ಒಂದು ವಿಚಾರವನ್ನು ಕೂಡ ಈ ವಿಚಾರ ಚರ್ಚೆಯಾಗಿ ಉಳಿಯದೆ ಬರೀ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇಲ್ಲಿ ಪ್ರತಿಭಟನೆಗಳಾಗ್ತಾ ಇದೆ. ಸದನದ ಒಳಗೆ ಚರ್ಚೆಗಳನ್ನು ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಗಲಾಟೆ ನಿಲ್ಲಲಿ ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಯ್ತು ರಾಮನ ಹುಂಡಿ ಹಣ ಎಲ್ಲಿ ಹೋಯ್ತು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವೇ ಈ ಒಂದು ರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ರಿ, ಉದ್ಘಾಟನೆಯನ್ನು ಕೂಡ ಮಾಡಿದ್ರಿ, ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು ಅರ್ಚಕರನ್ನ ಕೂಡ ನೇಮಕ ಮಾಡಿದ್ರಿ, ಬೇಕಾಗಿರುವಂತಹ ಅಧಿಕಾರಿಗಳನ್ನ ನೀವೇ ನೇಮಕ ಮಾಡಿದ್ದು. ಆದರೆ ರಾಮನ ಹುಂಡಿಯಲ್ಲೂ ಕೂಡ ಕಳ್ಳತನ ಆಯ್ತಲ್ಲ, ಕೋಟಿ ಕಳ್ಳತನ ಆಯ್ತು. ಆ ಹಣ ಎಲ್ಲಿ ಹೋಯ್ತು ಅಂತ ಹೇಳಿ ಇದೀಗ ಕಾಂಗ್ರೆಸ್ನ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದನ ನಡೆಸೋದಕ್ಕೆ ಬಿಡಿ, ಸಂವಿಧಾನವನ್ನ ಉಳಿಸಿ ಅಂತ ಹೇಳಿ ಕಾಂಗ್ರೆಸ್ ಘೋಷಣೆಯನ್ನ ಕೂಗೋದ್ರ ಮುಖಾಂತರ ಬಿಜೆಪಿ ಮತ್ತೆ ಜೆಡಿಎಸ್ಗೆ ತಿರುಗೇಟನ್ನ ಕೊಡ್ತಾ ಇದೆ. ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಪಟ್ಟಣ ಹಿಡಿದಿದ್ದಾರೆ. ಹೋದ ತಿಂಗಳು ಇದೇ ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಕೇಂದ್ರದ ಪಾರ್ಲಿಮೆಂಟ್ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರನ್ನ ಮೀಟಿಂಗ್ ಕರೆದು 10,000 ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 18 ಜಿಲ್ಲೆಗಳಲ್ಲಿ ಗಂಭೀರವಾದ ಬರ ಇದೆ. ಕೆಲವು ಜಾಗದಲ್ಲಿ ಕುಡಿಯೋ ನೀರಿಗೆ ತೊಂದರೆ ಇದೆ. ಅದರ ವಿರುದ್ಧವಾಗಿ ಇವರು, ಯಾಕಂದರೆ ಚರ್ಚೆ ಆದರೆ ಕೇಂದ್ರ ಸರ್ಕಾರದಿಂದ ಹಣ ನಾವು ಕೇಳ್ತೀವಿ, ಕೇಂದ್ರ ಸರ್ಕಾರದವರು ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡೋದಿಲ್ಲ. ಆದ್ದರಿಂದ ಮೋದಿನ ಮತ್ತು ಅಮಿತ್ ಶಾನ ರಕ್ಷಣೆ ಮಾಡಲಿಕ್ಕೋಸ್ಕರ ಇವರು ಇಲ್ಲಿ ಜನರ ಸಂಕಷ್ಟಗಳನ್ನು ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲ. ಈಗ ನರೇಂದ್ರ ಮೋದಿನೂ ಭ್ರಷ್ಟ, ಅಮಿತ್ ಶಾನು ಭ್ರಷ್ಟ, ಪ್ರಧಾನ್ ಕೂಡ ಭ್ರಷ್ಟ ಇದ್ದ. ನೀಟ್ ಕ್ವಶನ್ ಪೇಪರ್ಗಳು ಮಾರ್ಕೊಂಡಿದ್ರು. ಆ ಥರದ್ದೇನೋ ಗಂಭೀರ ಆಪುರದ ಚರ್ಚೆಗೆ ತಯಾರಿದ್ದೀವಲ್ಲ, ಚರ್ಚೆಗೆ ತಯಾರಿದ್ದೀವಿ. ಚರ್ಚೆ ಮಾಡಲಿ ತಪ್ಪಿತಸ್ಥಿದ್ರೆ ನಾವೇ ಕಿತ್ತಾಕ್ತೀವಿ. ಯಶಪಾಲ್ ಸುವರ್ಣ ಅವರ ಬಗ್ಗೆ ನೀವು ಒಬ್ಬರೇ ಧ್ವನಿ ಎತ್ತಿದ್ರಿ, ನಿಮ್ಮ ಬೇರೆ ಯಾವ ನಾಯಕರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಬಿಜೆಪಿ ಅನೇಕರ ನಾನೊಬ್ಬ ಎತ್ತಿದ್ರೆ ಸಾಕು. ಅಲ್ಲಿರ್ತಕ್ಕಂಥವ್ರು, ಅಲ್ಲಿ ಉಡುಪಿನಲ್ಲಿ ಆಗಿರ್ತಕ್ಕಂಥ ಒಬ್ಬ ಸುಬ್ಬಣ್ಣ ಅವರ ಆತ್ಮಹತ್ಯೆ ಆಗಿದೆ. ಆತ್ಮಹತ್ಯೆ ಅಲ್ಲ, ಅದು ಕೊಲೆ.
ಅಲ್ಲಿರ್ತಕ್ಕಂಥ ಪೊಲೀಸ್ ಆಫೀಸರ್ಗಳನ್ನ BJP ಸರ್ಕಾರ ಇದ್ದಾಗ ಯಾವ ಟ್ರಾನ್ಸ್ಫರ್ ಮಾಡಿ ಕಳಿಸಿದ್ರು, ಅದರಿಂದ ಕೊಲೆ ಆಪಾದನೆ ಅವ್ರ ಮೇಲಿದೆ. ಸುನೀಲ್ ಕುಮಾರ್ ಮೇಲೂ ಕೂಡ ಪರಶುರಾಮ್ ಥೀಮ್ ಪಾರ್ಕ್ ನ ಬಹಳ ದೊಡ್ಡ ಆರೋಪ ಇದೆ. ನಿಮ್ಮ ನಾಯಕರು ಯಾರು ಕೂಡ ಧ್ವನಿ ಎತ್ತುತ್ತಲೇ ಇಲ್ಲ. ಸುನೀಲ್ ಕುಮಾರ್ ಮೇಲೆ ನಾಯಕರೇ ಇಲ್ಲ. ಅಸೆಂಬ್ಲಿನಲ್ಲೂ ಚರ್ಚೆ ಆಗಿದೆ, ಕೌನ್ಸಿಲಲ್ಲೂ ಚರ್ಚೆ ಆಗಿದೆ. ದಿನ ಅದನ್ನ ಚರ್ಚೆ ಮಾಡೋಕ್ಕಾಗಲ್ಲ. ಜನರ ಗಮನ ಸೆಳೆದಿದ್ದೀವಿ, ಅದ್ರ ಮುಂದೆ ಚರ್ಚೆ ನಡೀತಾ ಇರುತ್ತೆ. ಕಾಂಗ್ರೆಸ್ನ ನಿಲುವೇನಾಗಿರುತ್ತೆ ಸರ್? ಇನ್ನು 3-4 ದಿನ ಅಷ್ಟೇ ಉಳಿದಿದೆ ಸದನ. 27ನೇ ತಾರೀಕುವರೆಗೂ ನಾವು ಸದನ ನಡೆಸ್ತೀವಿ. ಸದನ ನಡೆಸಲಿಲ್ಲ ಅಂದ್ರೆ ಜನ ತೀರ್ಮಾನ ಮಾಡ್ತಾರೆ. ಜನಗಳ ಕಷ್ಟ ಸಂಕಷ್ಟಗಳಿಗೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷ ಸ್ಪಂದಿಸ್ತಾ ಇಲ್ಲ. ಕೇಂದ್ರ ಸರ್ಕಾರ ಹಣ ಕೊಡ್ಲಿಕ್ಕೆ ಹಿಂದೆ ಜರಿತಾ ಇದೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಸರ್ ರಾಜ್ಯಪಾಲರ ಬಳಿ. ಸಿಬಿಐ ದವರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಬಳಿ ಅನುಮತಿ ಕೇಳಿದ್ದಾರೆ. ಯಾರನ್ನ ಪ್ರಾಸಿಕ್ಯೂಷನ್? ನಾಗೇಂದ್ರ ಅವರು ಪ್ರಾಸಿಕ್ಯೂಷನ್ ಮಾಡ್ಲಿಕ್ಕೆ ಗವರ್ನರ್ ರಾಜ್ಯಪಾಲರು ಕೇಳಿದಾಗ ಅದು ಗವರ್ನರ್ಗೆ ಬಿಟ್ಟಿರ್ತಕ್ಕಂಥದ್ದು. ಗವರ್ನರು ಏನು ಮಾಡ್ತಾರೆ ಅನ್ನೋದು ನಾನು ಹೇಳಲಿಕ್ಕಾಗುತ್ತಾ? ಆ ಥರ ಇದ್ದರೆ ನಿಯಮ ಇದೆ. ಎರಡೂ ಸದನದಲ್ಲಿ ಅದರದೇ ಆದ ನಿಯಮಗಳಿದೆ. ಆ ನಿಯಮದ ಅಡಿ ಚರ್ಚೆ ಮಾಡಲಿ, ಭ್ರಷ್ಟಾಚಾರ ಏನು ಅಂತ ಹೇಳಿ ನಾವೇ ಕ್ರಮ ತೆಗೆದುಕೊಳ್ತೀವಿ. ಅದು ಸಾಬೀತಾದರೆ ನಾಗೇಂದ್ರ